5 ನಿಮಿಷದ ಕತೆ ಹೇಳಿದ ಡಿಸಿಎಂ ಡಿಕೆ ಶಿವಕುಮಾರ್. ಉದ್ಯಮಿ ರಾಯ್ ಆತ್ಮಹತ್ಯೆ ಬಗ್ಗೆ ಡಿಕೆ ನೀಡಿದ್ದ ಫಸ್ಟ್ ಹೇಳಿಕೆ ಈಗ ವೈರಲ್ ಆಗಿದೆ. 5 ನಿಮಿಷ ಕತೆ ಹೇಳಿದ ಡಿಸಿಎಂ ಡಿಕೆ ಶಿವಕುಮಾರ್. ಉದ್ಯಮಿ ರಾಯ್ ಆತ್ಮಹತ್ಯೆ ಬಗ್ಗೆ ಡಿಕೆ ನೀಡಿದ ಫಸ್ಟ್ ಹೇಳಿಕೆ ವೈರಲ್ ಆಗಿದೆ. ಅಧಿಕಾರಿಗಳು ಅನೇಕ ಪ್ರಶ್ನೆ ಕೇಳುವಾಗ 5 ನಿಮಿಷ ಟೈಮ್ ಕೇಳಿದ್ರು ರಾಯ್. ಸಮಯ ನೀಡಿ ಎಂದು ಹೇಳಿ ಈ ರೀತಿ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಘಟನೆ ನಡೆದ ತಕ್ಷಣ ಉನ್ನತ ಮಟ್ಟದ ತನಿಖೆ ಬಗ್ಗೆ ಮಾತನಾಡಿದ್ದ ಡಿಕೆಶಿ. ರಾಯ್ ಒಳ್ಳೆ ಉದ್ಯಮಿ, ಈ ರೀತಿ ಆಗಬಾರದಿತ್ತು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕಾರಿಗಳು ಅನೇಕ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ 5 ನಿಮಿಷ ಸಿಜೆ ರಾಯ್ ಅವರು ಟೈಮ್ ಕೇಳಿದ್ರಂತೆ. ಸಮಯ ನೀಡಿ ಒಂದು 5 ನಿಮಿಷ ಅಂತ ಕೇಳ್ಕೊಂಡಿದ್ರು. ಸಮಯ ನೀಡಿ ಅಂತ ಹೇಳಿ 5 ನಿಮಿಷ ಸಮಯ ತಗೊಂಡ ಮೇಲೆ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ 5 ನಿಮಿಷ ನನಗೆ ಟೈಮ್ ಕೊಡಿ ಅಂತ ಕೇಳಿ ಹೊರಗಡೆ ಹೋಗಿ ಈ ರೀತಿ ಘಟನೆ ಆಯಿತು ಅಂತ ಇದು ಒಂದು ಉನ್ನತ ತನಿಖೆಯನ್ನು ಮಾಡ್ತೇವೆ. ಉನ್ನತ ತನಿಖೆಯನ್ನು ಮಾಡಿಸಿ ಇದು ಸತ್ಯಾಂಶ ಏನು ಅಂತ ಕೇರಳದಿಂದ ತಂಡ ಬಂದಿದ್ದು ಅಂತ ವಿಚಾರ ತಿಳಿದಿದೆ. ಯಾವುದಕ್ಕೂ ತನಿಖೆ ಆದ್ಮೇಲೆ ಎಲ್ಲ ವಿಚಾರಗಳನ್ನ ಈಚೆ ಬರ್ತದೆ. ಇದು ಆಗ್ಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ನಾವು ನೋಡಿದ್ವಿ. ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರು 5 ನಿಮಿಷ ಸಮಯ ನೀಡಿ ಅಂತ ಕೇಳ್ಕೊಂಡಿದ್ರು. 5 ನಿಮಿಷ ಸಮಯ ನೀಡಿ ಅಂತ ಕೇಳಿಕೊಂಡು ಈ ರೀತಿ ಕೃತ್ಯವನ್ನ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಉದ್ಯಮಿಯವರು, ತನಿಖೆ ನಡೀತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ರಿಯಾಕ್ಟ್ ಮಾಡಿರುವಂಥದ್ದು. 5 ನಿಮಿಷದ ಕತೆ ಹೇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಉದ್ಯಮಿ ರಾಯ್ ಆತ್ಮಹತ್ಯೆ ಏನಾಯಿತು ಇದ್ರ ಬಗ್ಗೆ ಈಗ ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ, ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರಿಗಳು ಅನೇಕ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಒತ್ತಡವಿರುತ್ತೆ, ಪ್ರೆಷರ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಒಂದು 5 ನಿಮಿಷ ಸಮಯ ಕೊಡಿ ಅಂತ ಕೇಳಿದ್ದನ್ನು ಅಧಿಕಾರಿಗಳು ಹಾಗೆ ಭಾವಿಸಿದ್ರು. ಆದರೆ ಸಮಯ ನೀಡಿ ಅಂತ ಹೇಳಿ ಹೀಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಸಿಜೆ ರಾಯ್. ಘಟನೆ ನಡೆದ ತಕ್ಷಣ ಉನ್ನತ ಮಟ್ಟದ ಅಧಿಕಾರಿಗೆ, ಉನ್ನತ ಮಟ್ಟದ ಒಂದು ತನಿಖೆಗೆ ಬಗ್ಗೆ ಮಾತನಾಡಿದ್ದೇನೆ, ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇನೆ ಅಂತ ರಾಯ್ ಒಂದು ಏನು ಆತ್ಮಹತ್ಯೆ ಆಯಿತು ಈ ಪ್ರಕರಣದ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ಹೇಳಿಕೆಯನ್ನು ನೀಡಿದ್ದಾರೆ. ಒಳ್ಳೆ ಉದ್ಯಮಿ, ಹಿಂಗಾಗಬಾರ್ದಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.